ನಮಸ್ಕಾರ ಸ್ನೇಹಿತರೆ. ಹಳ್ಳಿಯ ಜೀವನದ ಬಗ್ಗೆ ಯಾರಿಗೋ ತಿಳಿದಿರದ ವಿಚಾರ ತಿಳಿಯೋಡವ. ಟಚ್ಚರಿಕೆ ನೀವು ಪಾಹಿಸಿದ್ದಕ್ಕಿಂತ ಹೆಚ್ಚು ತಮಾಷೆ ಇದೆ. ನಮ್ಮ ಮೊದಲ ಕಂಪೆ ರಾಮನಿಂದ ಶುರುವಾಗುತ್ತದೆ. ಹಳ್ಳಿಯ ಸುವರೋಷಿತ ತೆಂಗಿನಕಾಯಿ ಭವಿಷ್ಯವಾದಿ. ಒಂದು ದೀನ್ ತೆಂಗಿನಕಾಯಿಯನ್ನು ಅಲುಗಾರಿಸಿ ಕವಿಷ್ಗೆ ಹೇಳಬಲ್ಲೆ ಅಂದ ತಶಸಿಕೊಂಡು. ಆದರೆ ಇನ್ನು ಗೊತ್ತಾಗಲಿಲ್ಲ. ಮುಂದಿನಂದು ಕಾವೇರಿ ತನ್ನ ಮೇಕೆ ಮರುಜಮ್ಮ ಪರೆದ ಗಾಯಕಿ ಅಂದರಂಬಿದ್ದರು. ಅಷ್ಟೇ ಅಲ್ಲ, ಅದಕ್ಕೆ ಸಂಗೀತ ಕಚೇರಿಯನ್ನೇ ಏರ್ಪಡಿಸಿದ್ದರು. ಆ ಮೇಕೆ ಹಾಡಿದ ನೋಡುಗರು ನಾಯಿಗರಿಗೆ ಮಾತ್ರ ಕೇಳುತ್ತಿದ್ದವು ಅನ್ನೋ ಮತ್ತು ಭೂತವನ್ನು ಹಿಡಿಯಲು ಇರೋ ಹಲ್ರಿ ಪ್ರಯತ್ನಿಸಿದ್ದ ಸಮಯವನ್ನು ಯಾರು ಮರೆಯಬಹುದು? ಭಭೂತನ್ಯಾರು ಅಲ್ಲ, ರಾಮನ ಅಜ್ಜಿ ನಿದ್ದೆ ನಡೆಯುತ್ತಿದ್ದದ್ದು ಅಂತ ಗೊತ್ತಾಯ್ತು. ತಮಾಷೆಯಲ್ಲವೇ? ಆದರೆ ಹಳ್ಳಿಯ ಜೀವನದಲ್ಲಿ ಅತ್ಯುತ್ತಮವಾದದ್ದು ಇನ್ನೂ ಗೊತ್ತಾ? ಅಂದಿಗೂ ಕೊರೆಯಾಗದ ನಗೆಯ ಉಳಿ. ತೆಂಗಿನಕಾಯಿ ಭವಿಷ್ಯ, ಮೇಕೆ ಸಂಗೀತ ಕಚೇರಿ, ಭೂತ ಬೇಡೆಯೇನೇ ಇರಲಿ, ಒಂದು ವಿಷಫಚತ ಹಳ್ಳಿಯ ಜೀವನವೆಂದರೆ ತಮಾಷೆಯ ಚಿನ್ನ. ಇನ್ನಷ್ಟು ತಮಾಷೆಯ ಕಮಗಳಿಗಾಗಿ ಕಾಯಿರಿ.